ಹಾಕಿ ಮಾತಾಡಮ್ಮ, ಒಂದ್ 2 ನಿಮಿಷ ಹಾಕಮ್ಮ. ಇಷ್ಟೆಲ್ಲ ಹೇಳಿದೀವಿ, ಯಾಕೆ ಹಾಕಂತಿಲ್ಲ ಹೆಲ್ಮೆಟ್? ಅಲ್ಲಮ್ಮ, ಒಂದೂವರೆ ಅಲ್ಲಮ್ಮ ಅಲ್ರಿ, 1.5 ತಿಂಗಳಿಂದ ಇದೀವಿ, ಯಾಕೆ ಹಾಕಂತಿಲ್ಲ ನೀವು? ಎಲ್ಲಮ್ಮ ದಿನ ಅಲ್ಲ, ನಮಗೋಸ್ಕರ ಹಾಕೋಣದಲ್ಲ, ಇದು ನಿಮಗೋಸ್ಕರ ಹೇಳ್ತಾರ. ನೀವು ಹಾಕೊಳ್ಳೇಬೇಕು. ನೀವು ಹಾಕೊಂಡಿಲ್ಲ ಅಂತಂದ್ರೆ 500 ರೂಪಾಯಿ ದಂಡ ಇದೆ, ದಂಡ ಕಟ್ಟಿ ಹೋಗ್ಬೇಕಮ್ಮ. ದಿನ ಅವೇರ್ನೆಸ್ ಮಾಡಕ್ಕಾಗಲ್ಲ. ಈಗ 1.5 ಮಂತ್ ಮಾಡಿದೀವಿ. ಕೆಲವರು ಹ್ಯಾಂಡಲ್ಗೆ ಹಾಕ್ಯಂತೀರಿ, ಕೆಲವರು ನಿಮ್ಮ ಸೀಟ್ ಬಾಕ್ಸ್ ಒಳಗಡೆ ಇಟ್ಕೊಂತೀರಿ. ಇದು ಹಾಕಿದ್ರೆ ಪ್ರಯೋಜನ ಯಾರಿಗಿದೆ? ಯಾರಿಗಿದೆಮ್ಮ ಪ್ರಯೋಜನ? ನಮಗೋಸ್ಕರ ಅಲ್ಲ, ನಿಮಗೆ ಫ್ಯಾಮಿಲಿ ಇರುತ್ತೆ, ಮತ್ತೊಂದು ಇರುತ್ತೆ. ಗಾಡಿ ಸೈಡ್ ಹಾಕಿ, ಸೈಡ್ ಹಾಕಿ. ಏನು ಮಾಡಕ್ಕಲ್ಲಮ್ಮ, ಇದು ಅನಿವಾರ್ಯ. ನೀವು ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಏನ್ ಮಾಡಕ್ಕಾಗಲ್ಲ. ಚಾನ್ಸ್ ಕೊಡೋದಲ್ಲ ರೀ, ಚಾನ್ಸ್ ಕೊಡೋದಂತಲ್ಲ. ಮತ್ ಯಾಕಿಟ್ರಿ ಗಾಡಿ ಒಳಗಡೆ? ಇಲ್ಲಿಂದ ಹೊಂಟಿ ಅಲ್ಲಿ ಬೇಡ, ದಯಮಾಡಿ ಏನು ಮಾಡಂಗಿಲ್ಲ. ನೀವು ಕೋಆಪರೇಷನ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. 1.5 ತಿಂಗಳಿಂದ ಹೇಳ್ತೀವಿ. ಈ ಮಂಡೆಯಿಂದ ನಾವು ವಿತೌಟ್ ನೀವು ಹೆಲ್ಮೆಟ್ ಇಲ್ಲಿ ಇಟ್ಕೊಂಡೆ ಯಾರು ಮತ್ತೆ ಈಗ ಮಾಡಿದ್ದದ್ರೆ ಅಲ್ಲ ನೀವು ಏನ್ ಮಾಡಕ್ಕಲ್ಲ. ಅದೇನಿದೆ, ನೀವು ಪೆನಾಲ್ಟಿ ಕಟ್ಟಿದ್ರು. ಇದು ಹೆಲ್ಮೆಟ್ ಎಲ್ಲಿತ್ತಿದು? ಎಲ್ಲಿತ್ತು ಹೆಲ್ಮೆಟ್? ಇನ್ಮೇಲೆ ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೊಡ್ರಿ. ಪೊಲೀಸರು ನೋಡಿ ಅವ್ರು ನಿಂತಾರೆ ರೋಡ್ ಮೇಲೆ ಅಂತ ಹಾಕೋದ್ ಬೇಡ. ನೋಡಿ ಒಳಗೆ ಬಂದು ನಿಲ್ಸಿನಿ ಸರಿ, ಆಯ್ತು, ಹಾಕೊಂಡು ಹೋಗ್ರಿ ಕಡ್ಡಾಯವಾಗಿ. ಇದು ಲಾಸ್ಟ್ ವಾರ್ನಿಂಗ್. ಹಾಕೊಂಡು ಹೋಗಿ. ಹಾಕಿದ್ರಾ? ಸರಿ, ಬೆಲ್ಟ್ ಹಾಕಿಡ್ರಿ. ಮತ್ತೆ ಇಲ್ಲಾಂದ್ರೆ ಯೂಸ್ಲೆಸ್ ಆಗುತ್ತೆ. ತಪ್ಪಿಸ್ಕೊಡ್ರಿ. ಓಕೆ. ಈಗ ಹೆಲ್ಮೆಟ್ ಜಾರಿ ಒಂದು ಕಾರ್ಯಕ್ರಮ ಜಾರಿ ಆದ್ಮೇಲೆ ಬಳ್ಳಾರಿ ಜಿಲ್ಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಜನ ಹೆಲ್ಮೆಟ್ ಗಳನ್ನ ಹಾಕೊಂಡಿರ್ತಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹೆಲ್ಮೆಟ್ ತಮ್ಮ ಬೈಕ್ ಒಳಗಡೆ ಇಟ್ಕೊಂಡಿರ್ತೀರಿ, ಆಮೇಲೆ ಕೆಲವರು ಕೈಯಲ್ಲಿ ಇಟ್ಕೊಂಡಿರ್ತೀರಿ. ದಯಮಾಡಿ ಆ ತರ ಮಾಡೋದ್ ಬೇಡ. ದಯಮಾಡಿ ನೀವು ಹೆಲ್ಮೆಟ್ ನಿಮ್ಮ ರಕ್ಷಣೆಗೋಸ್ಕರ ಇರೋದು, ಅದನ್ನೆಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ಒಂದು ಜಾಗೃತಿ ಮಾಡ್ತಾ ಇದೀವಿ. ಆಮೇಲೆ ಯಾರ್ಯಾರು ಇನ್ಮೇಲೆ ಹೆಲ್ಮೆಟ್ ಧರಿಸಲ್ಲ ಅವರಿಗೆ ಕಡ್ಡಾಯವಾಗಿ ನಾವು ದಂಡವನ್ನು ವಿಧಿಸಲಾಗುತ್ತದೆ. ಸೊ ದಯಮಾಡಿ ಎಲ್ಲಾ ಸಾರ್ವಜನಿಕರು ಈ ಹೆಲ್ಮೆಟ್ ಹಾಕೋದಕ್ಕೋಸ್ಕರ ಕೋಆಪರೇಟ್ ಮಾಡ್ಬೇಕಂತ ಹೇಳಿ ನಾವು ನಮ್ಮಲ್ಲಿ ಮನವಿ ಮಾಡ್ಕೊಂತಿದೀವಿ. ನೋಡಿ, ಸುಮಾರು ಜನ ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದಾರೆ. ನಮಗೆ ಸಾರ್ವಜನಿಕರಿಂದ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಏನ್ ಅನಿಸ್ತಿದೆ? ಯಾವಾಗಿಂದ ಹಾಕ್ತಿದ್ರಿ? ಆಯ್ತು, ಒಳ್ಳೇದು. ಮತ್ತೆ ಪೊಲೀಸ್ ಯಾರು ರೋಡ್ ಮೇಲೆ ಕಾಣಲ್ಲ, ನಾವ್ ಹೆಲ್ಮೆಟ್ ಹಾಕೋದ್ ಬೇಡ ಅಂತ ಹೇಳಿ ಕೆಲವರು ಹ್ಯಾಂಡಲ್ಗೆ ಹಾಕಂತಾರೆ, ಹಿಂದೆ ಹಾಕಂತಾರೆ. ಸುಮ್ಮನೆ ನಾರ್ಮಲ್ ಕ್ಯಾಪ್ ತರ ಹಾಕಂತಿದ್ದಾರೆ. ಆ ಹೆಲ್ಮೆಟ್ ಒಳಗಡೆ ಇರ್ತಕ್ಕಂತ ಬೆಲ್ಟ್ ಅನ್ನ ಕೇಳ್ರಿ, ISI ಸ್ಟ್ಯಾಂಡರ್ಡ್ ಇರೋದನ್ನ ಹಾಕೊಳ್ಳಿ. ಸೊ ಯಾವ್ದೇ ಕಾರಣಕ್ಕೂ ಪೊಲೀಸರು ರೋಡ್ ಮೇಲೆ ಇಲ್ಲ, ಏನ್ ಬಿಡಪ್ಪ ಅಂತ ಹೇಳಿ ಕಾಟಾಚಾರಕ್ಕೋಸ್ಕರ ಯಾರು ಹಾಕೋದ್ ಬೇಡ. ಈ ಸರಿಯಾದ ರೀತಿಯಲ್ಲಿ ಹಾಕೊಂಡಿರಲ್ಲ, ಇದು ನೀವು ಒಂದ್ 10 ಮಂದಿಗೆ ಹೇಳ್ರಿ ಸರಿಯಾದ ರೀತಿಯಲ್ಲಿ ಹೆಲ್ಮೆಟ್ ಹಾಕೋಬೇಕು ಅಂತ ಹೇಳಿ. ಹಾಕೊಂತೀರಾ? ಓಕೆ. ಯಾವ ಊರು ನಿಮ್ದು? ಇದೇ ತರ ಕಂಟಿನ್ಯೂ ಹಾಕೊಂಡು ಹೋಗ್ಬೇಕು ನೀವು. ಓಕೆ. ಇನ್ನೊಬ್ರು ನಿಂದ್ರಿಸಿ, ಒಬ್ರೊಬ್ರು ಬಿಡ್ತಾರೆ. ಇಲ್ಲ ಸೈಡ್ ನಿಂದ್ರಿ. ಏನ್ ನಿಮ್ಮ ಹೆಸರು ರೀ? ಎಲ್ಲಿದೆ ಮನೆ? ಕಪ್ಪಗಲ್ ರೋಡ್. ಹೆಲ್ಮೆಟ್ ಯಾವಾಗಿಂದ ಹಾಕಂತಿದ್ದೀರಿ? ಏನ್ ಅನಿಸ್ತಿದೆ? ಚೆನ್ನಾಗಿದೆಯಾ? ದಯಮಾಡಿ ನೀವು ಗಾಡಿ ಹತ್ಬೇಕಂತಂದ್ರೆ ಹೊರಗಡೆ ಬಂದ ತಕ್ಷಣ ಹೆಲ್ಮೆಟ್ ನೆನಪಿರ್ಬೇಕು ನಿಮಗೆ. ಆಮೇಲೆ ರೋಡ್ ಮೇಲೆ ಪೊಲೀಸರಿಲ್ಲ, ನಾಳೆಯಿಂದ ನಾವು ಹಾಕೊಳ್ಳೋದು ಬೇಡ, ಆ ತರದ್ದು ಒಂದು ಮನಸ್ಥಿತಿನ ಬಿಟ್ಬಿಡಿ. ಇದು ನಿಮ್ ರಕ್ಷಣೆಗೋಸ್ಕರ ಮಾಡಿರೋದು. ಸೊ ದಯಮಾಡಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ. ನೀವು ಇವತ್ತು ಹೆಲ್ಮೆಟ್ ಬಂದಿದ್ರಿ, ಬಹಳಷ್ಟು ಜನ ಬಂದಿದ್ದಾರೆ ಹೆಲ್ಮೆಟ್. ಮೊದ್ಲು ನೀವೆಲ್ಲ ನೋಡಿರ್ಬೋದು, ಇಷ್ಟಕ್ಕೊಂದು ಆಗ್ತದಿಲ್ಲ. ಸೊ ನೀವು ಬಂದದಕ್ಕೆ ಒಳ್ಳೇದು. ಪೊಲೀಸ್ ಇಲಾಖೆಯಿಂದ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಇವನೇ ಹಿಂದೆ ಬರ. ಎಲ್ರಿ ಮನೆ? ಏನ್ ಮಾಡ್ತೀರಿ ಕೆಲಸ? ಮುತ್ತೂಟ್ ಫೈನಾನ್ಸ್. ಎಲ್ಲಂದ್ರಿ ಮನೆ? ಹೆಲ್ಮೆಟ್ ಹಾಕಂತಿದ್ದೀರಾ? ಯಾವಾಗಿಂದ ಹಾಕಂತಿದ್ದೀರಿ? ಹೌದಾ? ಒಳ್ಳೇದ್ ಅನಿಸ್ತಿದ್ಯಾ? ಸ್ಟಾರ್ಟಿಂಗ್ 2 ದಿನ ಸ್ವಲ್ಪ ತ್ರಾಸ ಅನ್ಸಿರ್ಬೇಕು, ಕಂಫರ್ಟ್ ಅನ್ಸುದಿಲ್ಲ, ಸೆಟ್ ಆಗಿದ್ರಲ್ಲ. ಸೊ ದಯಮಾಡಿ ಯಾವುದೇ ಕಾರಣಕ್ಕೆ ರೋಡ್ ಮೇಲೆ ಪೊಲೀಸರು ಕಾಣ್ತಿಲ್ಲ, ಮತ್ತೆ ಯಾರು ಅವ್ರ ನಾನು ಹಿಡಿಯಲ್ಲ ಅಂತ ಹೇಳಿ ಹೆಲ್ಮೆಟ್ ಹಾಕೋದ್ ಬಿಡ್ಬಾಡ್ರಿ. ಇದು ನಿಮ್ಮ ರಕ್ಷಣೆಗೋಸ್ಕರ ಮಾಡಿರೋದು. ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಗೋದ್ ಬೇಡ. ಬೈ ಆಕ್ಸಿಡೆಂಟ್ ಅಲ್ಲಿ ಯಾತಂತಂದ್ರೆ ಫಸ್ಟ್ ಪ್ರೈಮ್ ಪಾರ್ಟ್ ನಿಮ್ಗೆ ಹೆಡ್ ಪ್ರೊಟೆಕ್ಷನ್ ಗೋಸ್ಕರ ಮಾಡಿರೋದು. ನಿಮ್ಮ ಹತ್ರ ದಂಡ ಕಟ್ಸ್ಕೊಳ್ಳೋದು ನಮ್ದು ಉದ್ದೇಶ ಅಲ್ಲ. ಹೆಲ್ಮೆಟ್ ಹಾಕೋಬೇಕು. ನೀವು ನಮ್ಮ ಪೊಲೀಸರಿಗೆ ಕಾಡ್ಬಾರ್ದಪ್ಪ ಅದಕ್ಕೋಸ್ಕರ ಹಾಕೋದ್ ಬೇಡ. ಹಾಕಿರೋದನ್ನ ಯಾವತ್ತೂ ಮರಿಬೇಡಿ. ಆಮೇಲೆ ಹಿಂದೆ ನಿಮ್ಮ ಸೀಟ್ ಬಾಕ್ಸ್ ಅಲ್ಲಿ ಇಟ್ಟೆ, ಈ ಹ್ಯಾಂಡ್ಲ್ ಅಲ್ಲಿ ಇಟ್ಟೆ, ಮತ್ತೊಂದು ಆ ತರ ಮಾಡಕ್ ಹೋಗ್ಬೇಡಿ. ಸೊ ದಯಮಾಡಿ ಮಸ್ಟ್ ಅಂಡ್ ಶುಡ್ ಹೆಲ್ಮೆಟ್ ಹಾಕಿ. ನೀವು ಹಾಕೋದ್ರ ಜೊತೆಗೆ
ನಿಮ್ ಸಂಬಂಧಿಕರು ಮತ್ತೊಬ್ರು ಯಾರಿದಾರಲ್ಲ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಹೇಳಿ ಕಡ್ಡಾಯವಾಗಿ ಹಾಕಂತೇಳಿ. ಸೊ ನೀವು ಹೆಲ್ಮೆಟ್ ಹಾಕಿದಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಾಧ್ಯ ನೆಕ್ಸ್ಟ್ ಇನ್ ಕುಂತರಿಗೆ ಹಾಕ್ಸ್ರಿ. ಥ್ಯಾಂಕ್ ಯು. ಹೇಳ್ಬೇಕು, ಒಬ್ರಿಂದ ಒಬ್ರು ಹೇಳ್ಬೇಕು, ಇದು ಒಳ್ಳೆ ಕಾರ್ಯಕ್ರಮ ಹೌದಾ. ನೀವ್ ಇಂಡಿವಿಜುವಲ್ ಹಾಕೋದ್ ಕಲಿಬೇಕು. ಪೊಲೀಸರು ಸಾರಿ ನೀವು ನಿಂದ್ರಿಸಬೇಡಿ, ನಾವು ಮಸ್ಟ್ ಅಂಡ್ ಶುಡ್ ಹಾಕೊಂಡ್ ಬರ್ತೀವಿ ಅಂತ ನೀವು ನಿಮ್ ಕಡೆಯಿಂದ ರೆಸ್ಪಾನ್ಸ್ ಒಳ್ಳೆ ಚೆನ್ನಾಗಿ ಬಂದಿದೆ. ಈಗ ಇಲ್ಲಿವರೆಗೂ ಒಂದು 90% ಹಾಕಂತಿದ್ರೆ ಅದು ಕಂಟಿನ್ಯೂ ಆಗ್ಲಿ. ಓಕೆ, ಥ್ಯಾಂಕ್ ಯು. ನಿಧಾನ ಸೈಡ್ ಹಾಕ್ರಿ. ಊರಿಗೆ ಹೋಗಿದ್ದೆ. ಓಕೆ, ಬರ್ಬೇಕಾದ್ರೆ ಮತ್ತೀಗ ನಮ್ಗೆ ಒಂದು ಹೆಲ್ಮೆಟ್ ನಿಮ್ಗೆ ಮಿಸ್ ಆಗಿರ್ಬೋದು, ಬಟ್ ನಮಗೆ ನಿಮ್ದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. what is 100%? ಮತ್ತೆ ಮಾಡ್ಬೇಕಲ್ಲ ನೀವು. But unavoidable circumstances, I want to teach my house, isn't it? You can't. But there is no option. What sir? What I got my troubles, I explain you. Next, ಇಲ್ಲ ಬೇಡ, ನೀವು ಆತರ ಹೋಗೋದ್ ಬೇಡ. ನೀವು ಸೀನಿಯರ್ ಪರ್ಸನ್ ಇದ್ದೀರಿ, ಯು ಆರ್ ವೆರಿ ವೆಲ್ ಎಜುಕೇಟೆಡ್. ಗಾಡಿ ಬೇಕಿದ್ರೆ ನಾನು ಗಾಡಿ ಬರುತ್ತೆ. ಏನಾದ್ರೂ ಮಾಡಿ ನಾನಂತೂ ಕಳ್ಸಲ್ಲ. ನಿಮ್ಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ, ತರಿಸಿ ಒಂದು ಹೆಲ್ಮೆಟ್ ಹಾಕೊಂಡು ಹೋಗಿ. ದಯಮಾಡಿ ಸೈಡ್ ಹಾಕಿ ತರಿಸಿ. ಯಾರು ಕೊಡೋದಾದ್ರೆ ತರಿಸಿ. ನೀವು ಸೀನಿಯರ್ ಪರ್ಸನ್ ಇದ್ದೀರಾ, ಆದ್ರೂ ನಿಮ್ಗೆ ಒಂದು ಎಕ್ಸ್ಕ್ಯೂಸ್ ಕೊಡ್ತೀನಿ, ತರಿಸಿ ಹಾಕ್ಸ್ಕೊಂಡು ಹೋಗಿ. ನಿಮ್ಮ ಹತ್ರ ದಂಡ ಹಾಕ್ಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ತರಿಸಿ ಹಾಕ್ಸ್ಕೊಂಡು, ಏನೋ ಮಿಸ್ ಆಗಿದೆ ಅಂತ ಹೇಳ್ತೀರಿ ಇವತ್ತು, ತರಿಸಿ.